ನಮಸ್ಕಾರ ಚಾಂಪಿಯನ್ಸ್. ಸೊ 80/80 ಎಸ್. ಸೊ ಬೇಕು ಅಂದರೆ ಬ್ಲೂ ಪ್ರಿಂಟ್ ಬೇಕು, ನಾನು ಬೇಡ ಅಂತ ಹೇಳ್ತಿಲ್ಲ. ಬ್ಲೂ ಪ್ರಿಂಟ್ ಇಟ್ಕೊಂಡು ಇಟ್ಸ್ ಕೈಂಡ್ ಆಫ್ ಓಕೆ, ಪಕ್ಕದಲ್ಲಿರಬೇಕು, ನೀವು ಮಾಡ್ತಿರೋದು ಇಲ್ಲಿ ಕರೆಕ್ಟ್ ಇದೆಯೋ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳೋದಕ್ಕಷ್ಟೇ. ಬಟ್ ಇಫ್ ಯು ಆರ್ ಡಿಪೆಂಡಿಂಗ್ ಕಂಪ್ಲೀಟ್ಲಿ ಆನ್ ಬ್ಲೂ ಪ್ರಿಂಟು, ನಾನು ಬ್ಲೂ ಪ್ರಿಂಟ್ ನೋಡ್ಕೊಂಡೇ ಮಾಡ್ತೀನಪ್ಪ, ನಾನು ಬೇರೆ ಏನೂ ನೋಡಲ್ಲ, 80/80 ಇಟ್ಸ್ ನಾಟ್ ಸೊ ಈಸಿ. ಯಾಕೆ? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಫಿಸಿಕ್ಸು, ಇದು ಮ್ಯಾಥ್ಸ್, ಬಟ್ ಫಿಸಿಕ್ಸು, ನಿಮಗೆ ಫಿಸಿಕ್ಸು ಇಮೇಜ್ ಫಾರ್ಮೇಷನ್ನು ದೇರ್ ಆರ್ ಸಮ್ ಟೈಮ್ಸ್ ವೇರ್ ದೇ ಹ್ಯಾವ್ ಆಸ್ ಫಾರ್ 2 marks ಆರ್ ಸಮ್ ಟೈಮ್ಸ್ 3 marks. ಯಾಕೆ ಹೇಳಿದೆ? ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರಯಾಂಗಲ್ಸ್ ತೊಗೊಂಡೆ. ಇಲ್ಲಿ ಟ್ರಯಾಂಗಲ್ಸಲ್ಲಿ 3 mark ಕ್ವಶನ್ ಇದೆ, ಒಂದು 4 marks ಕ್ವಶನ್ ಇದೆ. ವಿಲ್ ಯು ಬಿ ಏಬಲ್ ಟು ಸೇ ಟೆಕ್ಸ್ಟ್ ಬುಕ್ ನೋಡಿಕೊಂಡು ಇದು 3 marksಗೆ ಬರುತ್ತಪ್ಪ, 4 marksಗೆ ಬರೋಲ್ಲ, ಅಥವಾ ಇದು 4 marksಗೆ ಬರುತ್ತೆ, 3 marksಗೆ ಬರೋಲ್ಲ? ಕ್ಯಾನ್ ಯು ಬಿ ಏಬಲ್ ಟು ಸೇ? ಈಗ 4 marks ಕ್ವಶನ್ನೇ ಹೆಂಗೆ ಕೇಳ್ಬೋದು ಅಂದರೆ, 3 marks ಕ್ವಶನ್ನು ಬೇಸ್ಡ್ ಆನ್ ಸಮ್ ಥಿಯರಮ್. ಸೊ ಒಂದು ಥಿಯರಮ್ ಬೇಸ್ಡ್ ಮೇಲೆ ಒಂದು ಕ್ವಶನ್ ಕೇಳಿ ಸ್ಟೇಟ್ಮೆಂಟ್ ಕೇಳ್ಬೋದು ಇಲ್ಲೋ, ಅಥವಾ ಪ್ರೂಫ್ ಅಂತಲೇ ಒಂದು ಸ್ಟೇಟ್ಮೆಂಟ್ ಕೇಳ್ಬೋದು, ಅಥವಾ ಪ್ರೂವ್ ಅಂತಲೇ ಒಂದು ಥಿಯರಮ್ ಕೇಳ್ಬೋದು. ಸೊ ಹೌ ಕ್ಯಾನ್ ಯು ಸೇ ಇದು 3 marksಗೆ ಬರುತ್ತೆ, ಇದು 4 marksಗೆ ಬರುತ್ತೆ ಅಂತ? ಸಿಮಿಲರ್ಲಿ ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ತೊಗೊಂಡ್ರೆ 5 marks, ಇಲ್ಲಿ ನೀವು ಅದು ಬಿಟ್ಟರೆ ಯಾವುದೂ ಇಲ್ಲ. ಸೊ ಅಗೇನ್ 5 marks ಕ್ವಶನು ಹೆಂಗೆ ಬೇಕಾದರೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಯಾವ್ದು ಬೇಕಾದ್ರೂ 5 marks ಕ್ವಶನ್ ಕೇಳ್ಬೋದು. ಯಾಕಂದರೆ ಅದಕ್ಕೇನಾದರೂ ಒಂದು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ರೆ 5 marks ಆಯಿತು. ಸೊ ಹಾಗಂತ ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಸಾಲ್ವ್ ಮಾಡಲ್ಲಪ್ಪ, ಆಗಲ್ಲ. ಆ್ಯಂಡ್ ಸ್ಮಾಲ್ ಪ್ರಾಬ್ಲಮ್ಸ್ ಏನಿದೆ, ಸಿನ್ಸ್ ಇಲ್ಲಿ 1 marks MCQ ಬರೋ ಚಾನ್ಸಸ್ ಇದೆ. ಯಾಕೆ ಹೇಳ್ತಿದ್ದೀನಿ? ಬಿಕಾಸ್ 2 ಇದೆ, ಕೇಳ್ಬೋದು. ಎರಡು ಕ್ವಶನು 1 marks ಅಂತಲೇ ಕೇಳ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆರ್ ಒಂದು ಕ್ವಶನ್ನ MCQ, ಇನ್ನೊಂದು ಕ್ವಶನ್ನ 1 marks ಕೇಳ್ಬೋದು. ಅಗೇನ್ ಯಾಕೆ? ಇಲ್ಲಿ ನೀವು ನೋಡಿದೆ ಅಂದರೆ ರಿಯಲ್ ನಂಬರ್ಸು ಓಕೆ 2 marks ಫೈನ್. 2 marks ಕ್ವಶನ್ನು 2, ಒಂದಲ್ಲ 2 ಇದೆ. ಬಟ್ 1 marks ಕ್ವಶನ್ ನೋಡಿದ್ರೆ ಅಂದರೆ 1 ಇದೆ. ಸೊ ದೇರ್ ಈಸ್ ಹೈಯರ್ ಪ್ರಾಬಬಿಲಿಟಿ ದಟ್ MCQ ಕೇಳ್ಬೋದು, ಆರ್ ಈಗ ಇಲ್ಲ 1 marksಗೂ ಕೇಳ್ಬೋದು. ಸಿಮಿಲರ್ಲಿ ಇಲ್ಲಿ ನೋಡಿದ್ರೆ ಪಾಲಿನಾಮಿಲ್ಸ್ ಏನಿದೆ, 2 1 mark ಕ್ವಶನ್. ಸೊ ದೇರ್ ಈಸ್ ಹೈಯರ್ ಪ್ರಾಬಬಿಲಿಟಿ ದಟ್ ಒಂದು MCQ ಬರೋ ಚಾನ್ಸಸ್ಸು. ಸಿಮಿಲರ್ಲಿ ಇಲ್ಲಿ ಅಗೇನ್ ಒಂದು MCQ ಬರೋ ಚಾನ್ಸಸ್, ಇಲ್ಲೂ ಅಷ್ಟೇ. ಇದು ಬಿಟ್ಟು ಬೇರೆ ಬರ್ಬೋದು. ನಿಮ್ಮ ಕೋಆರ್ಡಿನೇಟ್ ಜಾಮೆಟ್ರಿಯಿಂದನೂ ಒಂದು MCQ ಕೇಳಿದ್ದಾನೆ, ಸಾಕಷ್ಟು ಸಲ ಕೇಳಿದ್ದಾನೆ. ಸಿಂಪಲ್ಲು ಯಾವುದು? ದ ಡಿಸ್ಟೆನ್ಸ್ ಬಿಟ್ವೀನ್, ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಈಕ್ವೇಷನ್ ಆಯಿತು, ಅಥವಾ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನ್ ಆ್ಯಂಡ್ ಸಮ್ ಪಾಯಿಂಟ್ಸು. ಸಿಂಪಲ್, ಎಷ್ಟು ಸಲ ಕೇಳಿದ್ದಾರೆ. ಅದು 1 marks ಕ್ವಶನ್ ಕೇಳಬೇಕು ಅಂದ್ರೂ ಯಾವುದು 1-2 ಪಾಯಿಂಟ್ ಕೊಟ್ಟು ಫೈಂಡ್ ದ ಮಿಡ್ ಪಾಯಿಂಟ್ ಕೇಳ್ಬೋದು. ಸೊ ಬ್ಲೂ ಪ್ರಿಂಟ್ ಈಸ್ ರಿಕ್ವೈರ್ಡ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯು ಕ್ಯಾನಾಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಿಸ್ ಆ್ಯಂಡ್ ಸೇ ದ್ಯಾಟ್ ನನಗೆ 80/80 ಬೇಕು. ಇಟ್ಸ್ ನಾಟ್ ಪಾಸಿಬಲ್. ಯಾಕೆ? ನಿಮ್ಗೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಂಗೆ ಬರಬೇಕು. ಯಾಕೆ ಹೇಳ್ತಿದ್ದೀನಿ? ಅಗೇನ್ ಇಫ್ ಯು ಲುಕ್ ಅಟ್ 4 marks, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 variables, 4 marks ಇದೆ. ಏನು ಬರುತ್ತಪ್ಪ? ದೇರ್ ಈಸ್ 99% ಗ್ರಾಫ್ ಬರೋ ಚಾನ್ಸಸ್ ಇದೆ. 99.99 ಅಂದ್ಕೊಳ್ಳಿ, ಗ್ರಾಫ್ ಬರುತ್ತಾ? ಓಕೆ, ಮುಗೀತು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಟ್ರಯಾಂಗಲ್ಸ್ ಇದೆ. ಈಗ ಅಷ್ಟೇ ಹೇಳಿದೆ, ಟ್ರಯಾಂಗಲ್ಸ್ ಹೆಂಗೆ ಬೇಕಾದರೂ 3 marks + 1 ಅಂತ ಕೇಳ್ಬೋದು. ಬಟ್ ಇಫ್ ಯು ಲುಕ್ ಬ್ಯಾಕ್, ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನೂ 4 marks ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನು 4 marks ಇದೆ. ಸೊ ಹಿಂದೆ ನೋಡಿದ್ರಿ ಅಂದರೆ ಇಲ್ಲಾದ್ರೂ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಬರ್ಬೋದು, ಆರ್ ಇಲ್ಲೂ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ನೀವು ಯಾವುದಂತ ನೋಡಿ ಸುಮ್ಮನೆ ಆಗ್ತೀರಾ. ಬಟ್ ಯು ಕ್ಯಾನ್ ಫೋಕಸ್ ಮೋರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಫ್ರಮ್ ದೀಸ್ 2 chapters. ಯಾಕಂದರೆ 3 marks ಓಕೆ ಇಲ್ಲಿಲ್ಲ. ಸೊ ದೇರ್ ಈಸ್ ಹೈಯರ್ ಪ್ರಾಬಬಿಲಿಟಿ ಇಲ್ಲಿಂದ ಬರೋದು. ಸೊ ನೀವು ವೆನೆವರ್ ಯು ಆರ್ ಲುಕಿಂಗ್ ಫಾರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್, ಯು ಹ್ಯಾವ್ ಟು ಸಾಲ್ವ್ ಮೋರ್ ಫ್ರಮ್ ದಿಸ್ 2. ಹಾಗಂತ 2 marksಲ್ಲಿ ಕೇಳ್ಬೋದು, ಕೇಳಲ್ಲ ಅಂತ ಇದೆಯಾ? ಕೇಳಿದ್ದಾರೆ, ಹಿಂದೆನೂ ಕೇಳಿದ್ದಾರೆ. ಸೊ ಹೇಳೋಕ್ಕಾಗಲ್ಲ, 1 marksಗೆ ಬರೋ ಚಾನ್ಸಸ್ ಕಮ್ಮಿ. ಬಟ್ ಸ್ಟಿಲ್ 1 marksಗೆ ಏನಿರುತ್ತೆ, ಡೈರೆಕ್ಟ್ ಇರೋದೆ ಎಲ್ಲೋ ಒಂದು. ಸೊ 2 marksಗೂ ಬರ್ಬೋದು, 3 marksಗೂ ಬರ್ಬೋದು. ಬಟ್ 4 marksಗೆ ಅಂದರೆ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ದಿಸ್ ಫಾರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್. ದೇರ್ ಇಸ್ ನೋ ಡೌಟ್. ನೆಕ್ಸ್ಟು ಅಗೇನ್ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತ ನೋಡಿದಾಗ 2 marks ಇದೆ, 3 marks ಇದೆ. ಇಲ್ಲಿ
ಐಡೆಂಟಿಟೀಸ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದೆ. ಸೊ ದೇರ್ ಈಸ್ ಹೈಯರ್ ಚಾನ್ಸಸ್ ಇದೆರಡರಲ್ಲಿ ಒಂದು 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸಿಂಪಲ್ ಇತ್ತು ಅಂದರೆ 2 ಮಾರ್ಕ್ಸ್ ಕೇಳ್ಬೋದು. 3 ಮಾರ್ಕ್ಸ್ ಅವಾಗ ಏನು ಕೇಳ್ತಾರೆ, ರೇಷಿಯೋಸ್ ಏನಾದರೂ ದೊಡ್ಡದು ಒಂದು 4-5 ಸ್ಟೆಪ್ಸ್ ಹೋಗಂಗಿದ್ರೆ ನ್ಯೂಮರೇಟರ್ನ ರ್ಯಾಷನಲೈಸ್ ಮಾಡಿ ಬರಿಬೇಕಾಗಿತ್ತು, ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಿ ಬರಿಬೇಕಾಗಿತ್ತು ಅಂದರೆ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, ಅದು ಬಿಟ್ಟರೆ ಅಂದರೆ ಮತ್ತೆ ಟ್ರಿಗ್ನೋಮೆಟ್ರಿಲಿ 3 ಮಾರ್ಕ್ಸ್ ಹಂಗೆ ಕೇಳೋವಂಥದ್ದು ಯಾವುದೂ ಇಲ್ಲ. ಒಂದು ರೇಷಿಯೋಸ್ ಆದರೂ ಬರಬೇಕು, ಇಲ್ಲ ಐಡೆಂಟಿಟೀಸ್ ಆದರೂ ಬರಬೇಕು. ಫೈನ್. ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಏನಿದೆ, ಒಂದೇ ಕ್ವಶನ್ ಇದೆ ಆ್ಯಂಡ್ ಅಗೇನ್ 3 ಮಾರ್ಕ್ ಕ್ವಶನ್ನು. ಸೊ ನಿಮಗೆ ಸೆಕ್ಟರ್ಸ್ ಫಿಕ್ಸು. ಸೊ ನಿಮಗೆ ಅಲ್ಲಿ ನೀವು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಯು ಡಿಡ್ ನಾಟ್ ಚೆಕ್ ಫಾರ್ ಸ್ಮಾಲ್ ಆನ್ಸರ್ಸು MCQಸು ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ಇಲ್ಲಿ ಬರೋದು ಒಂದೇ, ಅದೇನು 3 ಮಾರ್ಕ್ ಕ್ವಶನ್ ಅಂತ. ಬಟ್ ಫಾರ್ಮುಲಾ ಗೊತ್ತಿರಬೇಕು. ನಿಮಗೆ ಕೇಳೋ ಚಾನ್ಸಸ್ ಕಮ್ಮಿ, ಅಂದರೆ A-B ಅಂತ ಕೇಳೋ ಚಾನ್ಸಸ್ ಕಮ್ಮಿ. ಸೊ ಯು ಕ್ಯಾನ್ ಫೋಕಸ್ ಮೋರ್ ಆನ್ 3 ಮಾರ್ಕ್ಸ್ ಅಂದರೆ ಲಾಂಗ್ ಆನ್ಸರ್ ಕ್ವಶನ್ಸು. ಬಟ್ ಡೋಂಟ್ ನೆಗ್ಲೆಕ್ಟ್ ಸ್ಮಾಲ್ ಆನ್ಸರ್ಸ್. ಬರೀ ಲಾಂಗ್ ಆನ್ಸರ್ಸೇ ಮಾಡ್ಕೊಂಡು ನಾನು ಶಾರ್ಟ್ ಆನ್ಸರ್ಸ್ ಬಿಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ಪ್ರಯಾರಿಟಿ ಏನಿರಬೇಕು, ಈ ಚಾಪ್ಟರ್ ಲಾಂಗ್ ಆನ್ಸರ್ಗೆ ಇರಬೇಕು. ಅದಾದಮೇಲೆ ಟೈಮ್ ಇತ್ತಾ, ಲಾಸ್ಟಲ್ಲಿ ಟೈಮ್ ಇತ್ತಾ, ದೆನ್ ಯು ಕ್ಯಾನ್ ಗೋ ಫಾರ್ ಸ್ಮಾಲ್ ಆನ್ಸರ್ ಅಂದರೆ 1 ಮಾರ್ಕ್ಸು 2 ಮಾರ್ಕ್ಸ್ಗೆ ಲಾಸ್ಟಿಗೆ ನೋಡ್ಕೋಬೋದು. ಓಕೆ, ಸಿಮಿಲರ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನೋಡೋಂಗಿದ್ರೆ ಒಂದು 3 ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟರೆ ಒಂದು MCQನೋ 1 ಮಾರ್ಕ್ಸ್ಗೂ ಕೇಳ್ಬೋದು. ಏನು ಕೇಳ್ಬೋದು, ಫಾರ್ಮುಲಾಸ್ ಕೇಳ್ಬೋದು. MCQಲ್ಲೂ ಕೇಳಿದ್ದಾರೆ ಅಥವಾ 1 ಮಾರ್ಕ್ಸಲ್ಲೂ ಕೇಳಿದ್ದಾರೆ. ಸೊ ಇದು ಬಿಟ್ಟರೆ ಅಂದರೆ 3 ಮಾರ್ಕ್ಸು ಮೀಡಿಯಾನು ಮಾಡಿಫೈನ್ ಮಾಡಿರಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೇಳ್ತಾರೆ, ಏನೂ ಇಲ್ಲ. ಪ್ರಾಬಿಲಿಟಿನೂ ಅಷ್ಟೇ. ಓಕೆ, ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ ಹೆಂಗೆ ಬೇಕಾದ್ರೆ ಕೇಳು. 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು ನಿಮ್ಗೆ 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಸರ್ಕಲ್ಸು ಒಂದು ಥಿಯರಮ್ ಇರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ ಸಿಂಪಲ್ಲೇ ಇರುತ್ತೆ. ಓಕೆ, ಮುಗೀತಲ್ಲ. ಆ್ಯಂಡ್ ಅಗೇನ್ ಪಾಲಿನಾಮಿಯಲ್ಸು 3 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ದೇರ್ ಈಸ್ ಅಗೇನ್ ಹೈಯರ್ ಚಾನ್ಸಸ್ ಸಮ್ಮು ಪ್ರಾಡಕ್ಟು ಆ ಬೇಸ್ಡ್ ಕ್ವಶನ್ಸ್ ಬರೋದು. ದೇರ್ ಈಸ್ ಹೈಯರ್ ಚಾನ್ಸಸ್. ಸೊ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡಿರಿ. ನಿಮಗೆ ಯಾವುದು ಪ್ರಾಬಿಲಿಟಿ ಜಾಸ್ತಿ ಇದೆ, ಪ್ರಾಬಿಲಿಟಿ ಅಂದರೆ ಈ ಚಾಪ್ಟರ್ ಅಂತ ಹೇಳ್ತಿಲ್ಲ, ಸೊ ಪ್ರಾಬಿಲಿಟಿ ಬರೋ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೆ ಫಸ್ಟ್ ಪ್ರಯಾರಿಟಿ. ನಿಮಗೆ ಬೇಕು ಅಂದರೆ ಕೆಳಗೆ ಒಂದು ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿರಿ. ಸೊ ಕ್ವಶನ್ಸ್ನ ಕಳಿಸ್ತೀನಿ, ಚೆಕ್ ಮಾಡಿರಿ. ಓಕೆ, ನಾನು ಸಾಲ್ವ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಐ ವಿಲ್ ಬಿ ಸಾಲ್ವಿಂಗ್ ಹೈಯರ್ ಪ್ರಾಬಿಲಿಟಿ ಪ್ರಾಬ್ಲಮ್ಸ್. ಯಾಕಂದರೆ ನೀವು ಲಾಸ್ಟ್ S7ಗೆ ನೋಡಿರಿ ಬಂದಿದೆ ಸಾಕಷ್ಟು ಕ್ವಶನ್ಸು. ಮಿಡ್-ಟರ್ಮ್ MCQs ಎಲ್ಲ ಬಂದಿದೆ, 6 ಕ್ವಶನ್ ಬಂದಿದೆ. ಆ್ಯಂಡ್ ಲಾಸ್ಟ್ ಇಯರ್ ನೋಡಿದ್ರೂ ದೇರ್ ವೇರ್ ಸೋ ಮೆನಿ ಕ್ವಶನ್ಸ್. ನಾನು ಹೇಳ್ಬೋದು 1, 2, 3 ಕ್ವಶನ್ ಬರದೇ ಇರ್ಬೋದು, ಸಿಮಿಲರ್ ಕ್ವಶನ್ ಬರದೇ ಇರ್ಬೋದು ಅಷ್ಟೇ. ಅದಷ್ಟು ಬಿಟ್ರಿ ಅಂದರೆ ಮೆನಿ ಕ್ವಶನ್ಸ್ ಹಂಗೆ ಬಂದಿದೆ ಅಥವಾ ಅದೇ ಕ್ವಶನ್ ನಂಬರ್ ಬಂದಿದೆ. ಚಿಂತೆ ಮಾಡಬೇಡ್ರಿ, ಇದೀನಲ್ಲ. ಬಟ್ 80 ಔಟ್ ಆಫ್ 80 ಬರಬೇಕು ಅಂದರೆ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರಬೇಕು. ಯಾರೋ ಹೇಳ್ತಿದ್ದಾರೆ, ಇಲ್ಲಪ್ಪ ನಾನು 80 ಔಟ್ ಆಫ್ 80 ತರಿಸ್ತೀನಿ. ಇಟ್ ಕ್ಯಾನ್ ಬಿ ಪಾಸಿಬಲ್, ಇಲ್ಲ ಅಂತ ಹೇಳ್ತಾರೆ. ಬಟ್ ದೆರ್ ಇಸ್ ವೆರಿ ಸ್ಮಾಲ್ ಚಾನ್ಸಸ್. ಸೊ ಯಾವಾಗ ಪಾಸಿಬಲ್ಲು, ವೆನ್ ಯುವರ್ ಎಫರ್ಟ್ಸ್ ಈಸ್ ಮೋರ್. ಯಾಕಂದ್ರೆ ನಾನು 100 ಔಟ್ ಆಫ್ 100, ನಾನು 80 ಔಟ್ ಆಫ್ 80 CBSE ತೊಗೊಳೋನು. ಸೊ ಗೊತ್ತು ನಿಮ್ಮ ಎಫರ್ಟ್ಸ್ ಬೇಕು. ವಿ ಆರ್ ದೇರ್ ಟು ಸಪೋರ್ಟ್ ಯು. ವಿ ಆರ್ ದೇರ್ ಟು ಗಿವ್ ವಾಟ್ ಎವರ್ ಪಾಸಿಬಲ್, ವಾಟ್ ಎವರ್ ದ ಬೆಸ್ಟ್ ವಿ ಕ್ಯಾನ್ ಗಿವ್. ಬಟ್ ನಿಮ್ಮ ಎಫರ್ಟ್ಸ್ ಇರಲೇಬೇಕು. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಇಟ್ಕೊಳ್ರಿ. ಬಟ್ ಇಫ್ ಯು ಆರ್ ಟಾರ್ಗೆಟಿಂಗ್, ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇಫ್ ಯು ಆರ್ ಟಾರ್ಗೆಟಿಂಗ್ 80 ಔಟ್ ಆಫ್ 80, ಯು ಶುಡ್ ಬಿ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಬರ್ದು ಸಾಲ್ವ್ ಮಾಡು. ಓಕೆ, ಮ್ಯಾಥ್ಸ್ ಇಸ್ ನಾಟ್ ಜಸ್ಟ್ ಹಿಂಗೆ ನೋಡ್ಕೊಂಡು ಹೋದೆ ಅಂತಲ್ಲ. ಬರೆದು ಸಾಲ್ವ್ ಮಾಡು. ಫೈನ್, ಆಗತ್ತೆ. ನಥಿಂಗ್ ಈಸ್ ಇಂಪಾಸಿಬಲ್. ನಿಮ್ಮಲ್ಲಿ ಡೆಡಿಕೇಶನ್ ಇರಬೇಕು. ಹೇಳಿದ್ನಲ್ಲ ಏನೇ, ಡೆಡಿಕೇಶನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಚಿಂದಿ ಓಡಾಯಿಸೋಣ. ಫೈನ್, ಥ್ಯಾಂಕ್ ಯು. ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿ ಯು ಸೂನ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.